24 ಏಪ್ರಿಲ್ 2024 ಮಧ್ಯಪ್ರದೇಶನ ರೇವಾ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಲಿ 9 ವರ್ಷದ ಹುಡುಗಿ ತನ್ನ ಮನೆ ಹಿಂದುಗಡೆ ಸತ್ತು ಬಿದ್ದಿರ್ತಾಳೆ. ನಂತರ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗಿ ಆ ಹುಡುಗಿನ ಸಾವಿನ ಕಾರಣ ಏನು ಅಂತ ಮನೆಯವ್ರಿಗೆ ವಿಚಾರಿಸಿದಾಗ ಮನೆಯವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಹುಡುಗಿ ಮನೆ ಹಿಂದುಗಡೆ ಮಲಗಿರ್ಬೇಕಾದ್ರೆ ಹಾವು ಬಂದು ಕಚ್ಚಿ ಹೋಯ್ತು, ಆ ಹಾವು ಕಚ್ಚಿರೋದ್ರಿಂದ ಆ ಹುಡುಗಿ ಸತ್ ಹೋದ್ಲು ಅಂತ ಈಸಿಯಾಗಿ ಹೇಳ್ಬಿಡ್ತಾರ. ಆದ್ರೆ ಆ ಹುಡುಗಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಅಲ್ಲಿ ಕತೆ ಬೇರೆನೆ ಇರುತ್ತೆ. ಆ ಹುಡುಗಿನ ಸಾವು ಹಾವು ಕಚ್ಚಿರೋದ್ರಿಂದ ಆಗಿರಲ್ಲ, ಆ ಹುಡುಗಿನ ಯಾರೋ ಮಾಡಿ ಮರ್ಡರ್ ಮಾಡಿರ್ತಾರ. ಸೊ ಈಗ ಪೊಲೀಸ್ ಅವರು ಈ ಯಾರು ಅಂತ ಮನೆಯವ್ರನ್ನ ಸೇರಿಸಿ ಟೋಟಲ್ 50 ಜನನ ವಿಚಾರಣೆ ಮಾಡ್ತಾರೆ. ಕೊನೆಗೆ ಗೊತ್ತಾಗುತ್ತೆ ಆ ಹುಡುಗಿಯ ಅಣ್ಣ 13 ವರ್ಷ ಅವನ್ಗೆ, ಅವನು ವಿಡಿಯೋ ನೋಡಾದ್ಮೇಲೆ ತನ್ನ ಸ್ವಂತ ತಂಗಿ 9 ವರ್ಷ ಅವಳನ್ನ ಮಾಡಿ ಸಾಯಿಸ್ಬಿಡ್ತಾನೆ. ಮನೆಯವ್ರಿಗೆ ಈ ವಿಷಯ ಗೊತ್ತಿರುತ್ತೆ, ಆದ್ರೆ ಹೊರಗಿನವ್ರಿಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ನೆ ಆದ್ರೂ ಆ ಹುಡುಗಿ ಹಾವು ಕಚ್ಚಿ ಸತ್ತೋದ್ಲು ಅಂತ ಹೇಳಿರ್ತಾರ. ಇದೇ ತರ ಸಿಮಿಲರ್ ಇನ್ಸಿಡೆಂಟ್ ಒಂದು ಆಂಧ್ರ ಪ್ರದೇಶನಲ್ಲಿನೂ ಆಗಿದೆ. 12 ರಿಂದ 15 ವರ್ಷ ವಯಸ್ಸಿರುವಂತಹ 3 ಜನ ಮೈನರ್ ಹುಡುಗರು ಸೇರ್ಕೊಂಡು 8 ವರ್ಷದ ಒಂದು ಚಿಕ್ಕ ಹುಡುಗಿನ ಮಾಡಿ ನಂತರ ಅವಳ ಬಾಡಿನ ಒಂದು ನಿಂತಿರೋ ನೀರಿನ ಹಳ್ಳದಲ್ಲಿ ಬಿಸಾಕ್ಬಿಡ್ತಾರ. ಇನ್ನು ರೀಸೆಂಟ್ ಆಗಿ ತುಂಬಾನೇ ಅಟೆನ್ಷನ್ ಗ್ರಾಬ್ ಮಾಡಿದಂತಹ ಕೋಲ್ಕತ್ತಾ ಕೇಸ್ ಬಗ್ಗೆ ಅಂತೂ ನಿಮಗ್ ಗೊತ್ತಿರುತ್ತೆ. ಆ ಕೇಸ್ ನ ದೋಷಿನ ಫೋನ್ ಚೆಕ್ ಮಾಡಿದಾಗ ಅವನ್ ಫೋನ್ ಅಲ್ಲಿ ಬರೀ ವಿಡಿಯೋಸ್ ತುಂಬ ಹೋಗ್ಬಿಟ್ಟಿರ್ತವೆ. ಈ 3 ಕೇಸಲ್ಲಿ ಎಲ್ಲರೂ ಬೇರೆ ಬೇರೆ ವಯಸ್ಸಿನವರು, ಆದ್ರೆ ಇವ್ರ ಮಧ್ಯ ಸಾಮಾನ್ಯ ಇದ್ದಿದ್ದೇನ್ ಗೊತ್ತಾ, ಇವರೆಲ್ಲರೂ ಅಡಿಕ್ಟ್ ಇದ್ರು. ಅತಿ ಹೆಚ್ಚಾಗಿ ವಿಡಿಯೋಸ್ ನೋಡ್ತಾ ಇದ್ರು. ಇಂಟರ್ನೆಟ್ ಫ್ರೀ ಆದಾಗಿಂದ ಏನಾದ್ರೂ ಒಳ್ಳೇದಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವಿಡಿಯೋಸ್ ನ ಡಿಮ್ಯಾಂಡ್ 60 ಇಂದ ಏರಿ ಡೈರೆಕ್ಟ್ 300% ಆಗಿದೆ. 1 ಸೆಕೆಂಡ್ಗೆ 28,000ಕ್ಕಿಂತ ಹೆಚ್ಚು ಜನ ವೆಬ್ಸೈಟ್ಸ್ ಅಲ್ಲಿ ಎಂಟರ್ ಆಗ್ತಾರೆ. ಐ ರಿಪೀಟ್, 1 ಸೆಕೆಂಡ್ಗೆ 28,000 ಜನ. ಈ 28,000 ಜನರಲ್ಲಿ ನಿಮ್ ಮಗ ಇರ್ಬೋದು, ನಿಮ್ ಮಗಳು ಇರ್ಬೋದು, ನಿಮ್ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಥವಾ ನಿಮಗ್ ಗೊತ್ತಿರೋರು ಯಾರಾದ್ರೂ ಇರ್ಬೋದು. ನಮ್ ದೇಶದ ಕಾನೂನು ಹೇಗಿದೆ ಅಂತಂದ್ರೆ, ಇಲ್ಲಿ ವಿಡಿಯೋಸ್ ನ ನೋಡೋದು ತಪ್ಪಲ್ಲ, ಆದ್ರೆ ವಿಡಿಯೋಸ್ ನ ತಯಾರು ಮಾಡೋದು ದೆನ್ ಅದನ್ನ ಮಾರಾಟ ಮಾಡೋದು ದೊಡ್ಡ ಕ್ರೈಮ್. ಐ ನೋ ನಮ್ ದೇಶದಲ್ಲಿ ವೆಬ್ಸೈಟ್ಸ್ ಬ್ಯಾನ್ ಇದಾವೆ, ಆದ್ರೆ ಆ ಬ್ಯಾನ್ ಇರುವಂತಹ ವೆಬ್ಸೈಟ್ಸ್ ನ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕ ಎಷ್ಟು ಈಸಿಯಾಗಿ ಆಕ್ಸೆಸ್ ಮಾಡಬಹುದು ಅಂತ ಚಿಕ್ಕ ಮಕ್ಕಳಿಗೂ ಸಹ ಗೊತ್ತಿದೆ. ಸಾರಿ, ಇವತ್ತಿನ ಟಾಪಿಕ್ ಈ ವೆಬ್ಸೈಟ್ಸ್ ಬಗ್ಗೆ ಅಲ್ಲ, ಇವತ್ತಿನ ಟಾಪಿಕ್ ಇರೋದು ಡಾರ್ಕ್ ಸೈಡ್ ಆಫ್ ಇನ್ಸ್ಟಾಗ್ರಾಮ್ ಬಗ್ಗೆ. ಮುಂಚೆ ಎಲ್ಲ ಒಬ್ಳು ಹೆಂಗ್ಸು ತನ್ನ ಬಟ್ಟೆನ ಬದಲಾಯಿಸ್ಕೋಬೇಕು ಅಂದ್ರೆ ಮೊದ್ಲು ರೂಮ್ ಒಳಗಡೆ ಯಾರಾದ್ರೂ ಇದಾರ ಅಂತ ನೋಡೋದು, ಡೋರ್ ನ ಪ್ರಾಪರ್ ಆಗಿ ಲಾಕ್ ಮಾಡೋದು, ಕಿಟಕಿಗಳನ್ನೆಲ್ಲ ಮುಚ್ಚಾದ್ಮೇಲೆ ಇನ್ನು ಯಾರು ಅವಳನ್ನ ಬಟ್ಟೆ ಬದಲಾಯಿಸ್ಕೊಳ್ಳೋದನ್ನ ನೋಡಕ್ ಆಗಲ್ಲ ಅಂತ ಅವಳಿಗೆ ಅನ್ಸದಾದ್ಮೇಲೆ ಬಟ್ಟೆನ ಬದಲಾಯಿಸ್ಕೋತಾ ಇದ್ಲು. ಹಂಗು ಯಾರಾದ್ರೂ ಒಬ್ಬ ಬೇರೆ ವ್ಯಕ್ತಿ ಆ ಹೆಂಗ್ಸು ಬಟ್ಟೆ ಬದಲಾಯಿಸ್ಕೊಳ್ಳೋದನ್ನ ನೋಡ್ಬಿಟ್ಟ ಅಂತಂದ್ರೆ ತಲೆ ಮೇಲೆ ತಲೆಗಳು ಹೋಗೋ ರೀತಿ ದೊಡ್ಡ ಜಗಳಗಳಾಗೋದು. ಆದ್ರೆ ಈಗ ಕಾಲ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ತಾವು ಬಟ್ಟೆ ಬದಲಾಯಿಸ್ಕೊಳ್ಳೋದನ್ನೇ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೆ ಅಂಡ್ ಅದನ್ನ ಮಿಲಿಯನ್ ಜನ ನೋಡ್ತಾರೆ. ನೋಡಿ, ಒಬ್ಬ ಹುಡುಗ ಸುಮ್ನೆ ಹೋಗಿ ವಿಡಿಯೋಸ್ ನ ನೋಡಲ್ಲ, ಅವ್ನ್ ಕಂಟ್ರೋಲ್ ಅಲ್ಲೇ ಇರ್ತಾನೆ. ಆದ್ರೆ ಈ ತರ ಒಂದು ರೀಲು ಅವ್ನ್ ಕಣ್ ಮುಂದೆ ಬಂದು ಕಾಮ ಅನ್ನೋದು ಹುಟ್ಟಿ ದೆನ್ ಹೋಗಿ ವೆಬ್ಸೈಟ್ಸ್ ಅಲ್ಲಿ ಆ ವಿಡಿಯೋಸ್ ನ ನೋಡ್ತಾನೆ. ಅಂಡ್ ಹಾಗೆ ನೋಡ್ತಾ ಅವನು ಯಾವಾಗ ಆ ವಿಡಿಯೋಸ್ಗೆ ಅಡಿಕ್ಟ್ ಆಗ್ಬಿಡ್ತಾನೋ ಅವನ್ಗೆ ಗೊತ್ತಾಗಲ್ಲ. ನೋಡಿ, ನಾವು ಕಾಫಿನ ಫಿಲ್ಟರ್ ಮಾಡಿದ್ರೆ ಅದು ಫಿಲ್ಟರ್ ಕಾಫಿ, ಆದ್ರೆ ಫಿಲ್ಟರ್ ಮಾಡೋದಕ್ಕಿಂತ ಮುಂಚೆನೂ ಅದು ಕಾಫಿನೇ, ಫಿಲ್ಟರ್ ಮಾಡಾದ್ಮೇಲೆನೂ ಅದು ಕಾಫಿನೇ. ಹಾಗೇನೆ ಈ ವೆಬ್ಸೈಟ್ಸ್ಗೆ ಹಾಗೂ ಇನ್ಸ್ಟಾಗ್ರಾಮ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಈ ವೆಬ್ಸೈಟ್ ನ 1% ಫಿಲ್ಟರ್ ಮಾಡಿದ್ರೆ ನಂತರ ಸಿಗೋದೆ ಇನ್ಸ್ಟಾಗ್ರಾಮ್. ಮೊದಲು ಜಸ್ಟ್ ಟ್ರಾವೆಲ್ ಮೆಮೊರೀಸ್ ನ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತ ಕ್ರಿಯೇಟ್ ಮಾಡಿದಂತಹ ಒಂದು ಆಪ್ ಈಗ ಆನ್ಲೈನ್ ಟ್ರೋಲಿಂಗ್ ಅಂಡ್ ಸಾಫ್ಟ್ ಪೋರ್ನ್ ಇಂದ ತುಂಬ ಹೋಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋ ಪ್ರತಿ 4 ಜನ ಹುಡುಗಿರಲ್ಲಿ 3 ಜನ ಹುಡುಗಿರ ಹತ್ರ ಏನಂದ್ರೆ ಏನು ಟ್ಯಾಲೆಂಟ್ ಇರಲ್ಲ. ಮೈ ಮೇಲೆ ಅತಿ ಕಡಿಮೆ ಬಟ್ಟೆ ಹಾಕೊಂಡು ವಿಡಿಯೋಸ್ ಮಾಡೋದು, ಕ್ಲೀವೇಜ್ ಲೈನ್ ತೋರಿಸ್ಕೊಳ್ಳೋದು, ಈ ತರ ತನ್ನ ಬಾಡಿನೆಲ್ಲ ತೋರಿಸ್ಕೊಂಡು ವಿಡಿಯೋ ಮಾಡ್ತಾರೆ. ಯಾಕೆ? ನೇಮ್, ಫೇಮ್, ಮನಿಗೋಸ್ಕರ. ನನ್ನ ಪ್ರಕಾರ ಒಬ್ಳು ವೈಶ್ಯಗೂ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಕಡಿಮೆ ಬಟ್ಟೆ ಹಾಕೊಂಡು ಮೈ ತೋರಿಸ್ಕೊಂಡು ವಿಡಿಯೋಸ್ ಮಾಡೋಳ್ಗೂ ಯಾವುದೇ ತರ ವ್ಯತ್ಯಾಸ ಇಲ್ಲ. ಹೇಳ್ಬೇಕು ಅಂದ್ರೆ ಆ ವೈಶ್ಯನೇ ಎಷ್ಟೋ ಬೆಟರ್. ಅವಳಿಗೆ ಅವಳದೇ ಆದಂತಹ ಕಷ್ಟಗಳಿರ್ತವೆ, ಇಷ್ಟ ಇಲ್ಲದೆ ಅವಳ ದಂಧೆಗೆ ಇಳಿದಿರ್ತಾಳೆ ಅಂಡ್ ಬರೀ 4 ಗೋಡೆ ಮಧ್ಯ ಅವಳು ತನ್ನ ಬಟ್ಟೆನ ಬಿಚ್ತಾಳೆ. ಆದ್ರೆ ಈ ತರ ರೀಲ್ಸ್ ಮಾಡೋರು ಯಾವುದೇ ಕಷ್ಟ ಇಲ್ಲದೆ ಇದ್ರು, ಮನೆ ಕಡೆ ಎಲ್ಲ ಚೆನ್ನಾಗಿದ್ರು, ಮದುವೆ ಆದ್ಮೇಲೆ ಗಂಡನ್ಗೆ ತೋರಿಸ್ಬೇಕಾಗಿರುವಂತಹ ದೇಹನ ಪ್ರಪಂಚಕ್ಕೆಲ್ಲ ಬಿಚ್ಚಿ ತೋರಿಸ್ತಿರ್ತಾರೆ. ಹೇ ಬಿಡು ಗುರು, ಅವಳ ದೇಹ, ಅವಳ ಬಾಡಿ, ಅವಳ ಇಷ್ಟ, ಅವಳಿಗೆ ಬೇಕಾಗಿರೋದನ್ನ ಅವಳು ಮಾಡ್ಕೋತಾಳೆ, ನೀನ್ ಯಾವನ್ ಜಡ್ಜ್ ಮಾಡೋದಕ್ಕೆ ಅಂತ ಹೇಳೋರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅನ್ಕೊಳ್ಳಿ, ನಿಮ್ ಮನೇಲಿ 15 ವರ್ಷಕ್ಕಿಂತ ಕಮ್ಮಿ ವಯಸ್ಸಿರುವಂತಹ ಹುಡುಗನೋ ಅಥವಾ ಹುಡುಗಿನೋ ಇರ್ತಾಳೆ ಅಂಡ್ ಆಬ್ವಿಯಸ್ಲಿ ಅವರು ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರ. ಸೊ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಅವ್ರ ಕಣ್ಮುಂದೆ ಬರುತ್ತೆ. ಆ ವಿಡಿಯೋದಲ್ಲಿ ಒಬ್ಳು ಹುಡುಗಿ ತನ್ನ ಬಾಡಿ ಪಾರ್ಟ್ಸ್ ಎಲ್ಲ ಎದ್ದು ಕಾಣಿಸೋ ರೀತಿ ಟೈಟ್ ಆಗಿ ಬಟ್ಟೆ ಹಾಕೊಂಡು ಕಾಮ ಹುಟ್ಟೋ ರೀತಿ ಐಟಮ್ ಸಾಂಗ್ ಮೇಲೆ
ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾಳ. ಈಗ ಆ ವಿಡಿಯೋನ ನೋಡಿದಂತಹ ಆ ಮಕ್ಕಳು ಮನ್ಸಲ್ಲಿ ಯಾವ ತರ ಭಾವನೆಗಳು ಹುಟ್ಟಲ್ಲ ನೀವೇ ಹೇಳಿ. ಇಲ್ಲಿ ಟ್ರಿಗರ್ ಆಗಿದ್ದ ಆ ಮಕ್ಕಳು ವಿಡಿಯೋಸ್ ನ ನೋಡದೇ ಇರ್ತಾರ. ನಾನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಕೇಸಸ್ ನ ನೆನಪು ಮಾಡ್ಕೊಳ್ಳಿ. ಆ ಬೋಳಿ ಮಕ್ಕಳಿಗೆ ಕರೆಕ್ಟ್ ಆಗಿ ಮೀಸೆನೂ ಚಿಗ್ರಿಲ್ಲ. ಅವರು ಈ ವಿಡಿಯೋಸ್ಗೆ ಅಡಿಕ್ಟ್ ಆಗಿ ತನ್ನ ಸ್ವಂತ ತಂಗಿ ಅಂತಾನೂ ನೋಡದೆ ಅವ್ರನ್ನು ಮಾಡೋ ರೇಂಜಿಗೆ ಇಳಿದಿದ್ದಾರೆ. ಈ ತರ ಒಂದು ರೀಲ್ಸ್ ನಮಗ್ ಸಜೆಸ್ಟ್ ಆದ್ರೆ ಅದನ್ನ ಸ್ಕಿಪ್ ಮಾಡೋ ಅರಿವು ನಮಗಿದೆ, ಆದ್ರೆ ಅದು ಆ ಮಕ್ಕಳಿಗಿದೆಯಾ? ಈ ತರ ಅಶ್ಲೀಲ ರೀಲ್ಸ್ ಮಾಡೋರೇನೋ ಆರಾಮಾಗಿ ಅವ್ರ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಬೇಜಾನ್ ದುಡ್ಡು ಮಾಡ್ತಾವ್ರೆ. ಆದ್ರೆ ಇದರಿಂದ ಹಾಳಾಗ್ತಿರೋದು ಯಾರು? ನಮ್ ಯುವ ಪೀಳಿಗೆ. ಒಂದು ಫೇಮಸ್ ಲೈನ್ ಇದೆ ಆಯ್ತಾ, ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಎನಿ ನೇಷನ್ ವಿತೌಟ್ ವಾರ್, ಜಸ್ಟ್ ಮೇಕ್ ಅಡಲ್ಟ್ರಿ ಅವರ್ ನ್ಯೂಡಿಟಿ ಕಾಮನ್ ಇನ್ ದ ಯಂಗ್ ಜನರೇಷನ್. ಇದರ ಅರ್ಥ ಒಂದು ದೇಶನ ನಾಶ ಮಾಡೋದಕ್ಕೆ ನೀವು ಅದ್ರ ಮೇಲೆ ಯುದ್ಧನೇ ಮಾಡ್ಬೇಕು ಅಂತ ಏನಿಲ್ಲ. ಜಸ್ಟ್ ಆ ದೇಶದ ಯುವ ಪೀಳಿಗೆನ ಅಡಿಕ್ಟ್ ಮಾಡಿದ್ರೆ ಸಾಕು, ಆ ದೇಶ ತಾನಾಗ್ ತಾನೇ ನಾಶ ಆಗ್ಬಿಡುತ್ತಾ. ನಿಮ್ಗೆ ಸನ್ನಿ ಲಿಯೋನಿ ಗೊತ್ತಲ್ವಾ? ಒಂದು ಕಾಲದಲ್ಲಿ ಇವ್ರು ವಿಡಿಯೋಸ್ಗೆ ಹೆವಿ ಅಂದ್ರೆ ಹೆವಿ ಡಿಮ್ಯಾಂಡ್ ಇತ್ತು. ಆದ್ರೆ ಈಗ ಅವರು ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಇವರು ಅದೇ ವಿಡಿಯೋಸ್ ನ ಮಾಡಿ ಸಂಪಾದನೆ ಮಾಡ್ತಾ ಇದ್ರು, ಅದರಿಂದ ಒಂದು NGO ನ ನಡೆಸ್ತಾ ಇದ್ರು. ಆ NGOಗೆ ಒಬ್ಬ ಅಡಿಕ್ಟ್ ಆಗಿರುವಂತಹ ಸಣ್ಣ ಹುಡುಗ ಸೇರ್ಕೊಳ್ತಾನ. ಆ ಹುಡುಗನ ನೋಡಿ ನೀನ್ ಈ ತರ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ನಾನು ಕಾರಣ ಇದ್ದೀನಿ ಅಂತ ಸನ್ನಿ ಲಿಯೋನಿ ತನ್ನ ದೃಷ್ಟಿಲಿ ತಾನೇ ಬಿದ್ದು ಹೋಗ್ತಾಳ. ಅಷ್ಟೇ ಅಲ್ಲದೆ ಸನ್ನಿ ಲಿಯೋನ್ಗೆ ಮಕ್ಕಳಿಲ್ಲ, ಅವ್ರಿಗೆ ಮಕ್ಕಳು ಆಗೋದು ಇಲ್ಲ ಕೂಡ. ಹಾಗಾಗಿ ಒಂದು ಸಣ್ಣ ಹುಡುಗಿನ ಅವರು ಅಡಾಪ್ಟ್ ಮಾಡ್ಕೊಂಡಿದಾರ. ಸೊ ಅವಳು ಬೆಳೆದು ದೊಡ್ಡವಳಾಗಿ ತನ್ನ ತಾಯಿ ಒಬ್ಳು ಸ್ಟಾರ್ ಅಂತ ಗೊತ್ತಾದ್ಮೇಲೆ ಅವಳಿಗೆ ಎಷ್ಟು ಹರ್ಟ್ ಆಗಲ್ಲ ಅಂತೆಲ್ಲ ಯೋಚನೆ ಮಾಡಿ ಸನ್ನಿ ಲಿಯೋನಿ ಇಂಡಸ್ಟ್ರಿನ ಕ್ವಿಟ್ ಮಾಡಿದ್ದು. ನಮ್ಮಲ್ಲೂ ಕೆಲವೊಬ್ರು ಇದ್ದಾರೆ ರೀಲ್ಸ್ ಮಾಡೋರು, ಅವ್ರಿಗೆ ಗೊತ್ತು ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ. ಆ ವಿಡಿಯೋಸ್ ನ ಕಮೆಂಟ್ ಸೆಕ್ಷನ್ ನೋಡಿ ಅವ್ರ ಆಡಿಯನ್ಸ್ ಅವ್ರನ್ನ ಎಷ್ಟು ವಲ್ಗರ್ ಆಗಿ ಬೈದಿದ್ದಾರೆ. ಸೊ ಅವ್ರ ಆಡಿಯನ್ಸ್ ಅವ್ರು ಮಾಡ್ತಾ ಇರೋದನ್ನ ಒಪ್ಕೊಳ್ತಾ ಇಲ್ಲ ಅಂದ್ರೆ ಇನ್ನು ಯಾರಿಗೋಸ್ಕರ ಇವರು ವಿಡಿಯೋಸ್ ನ ಕ್ರಿಯೇಟ್ ಮಾಡ್ತಿದಾರೋ ಗೊತ್ತಿಲ್ಲ. ನಾನು ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ವಿಡಿಯೋಸ್ ಮಾಡ್ತಿಲ್ಲ, ನನಗಿಷ್ಟ ಅದಕ್ಕೆ ಮಾಡ್ತಿದ್ದೀನಿ ಅನ್ನೋದಾದ್ರೆ ವಿಡಿಯೋಸ್ ನ ಮಾಡಿ, ನಿಮ್ಗೆ ಏನ್ ಬೇಕೋ ಯಾವ ತರ ಬೇಕೋ ವಿಡಿಯೋಸ್ ನ ಮಾಡಿ, ಆದ್ರೆ ಅದನ್ನ ನಿಮ್ ಗ್ಯಾಲರಿ ಒಳಗಡೆನೆ ಇಟ್ಕೊಳ್ಳಿ ಪ್ಲೀಸ್. ಆನ್ಲೈನ್ ಅಲ್ಲಿ ಮಾತ್ರ ಹಾಕ್ಬೇಡಿ. ಮುಂದೆ ಒಂದಿನ ನಿಮಗ್ ಮದ್ವೆ ಆಗಿ ನಿಮಗ್ ಮಕ್ಕಳಾಗಿ ಆ ಮಕ್ಕಳಿಗೆ ಬುದ್ಧಿ ಬಂದು ಅವ್ರು ನಿಮ್ ವಿಡಿಯೋಸ್ ನೋಡಿದಾಗ ಅವ್ರಿಗೆ ನಿಮ್ ಮೇಲೆ ಪ್ರೌಡ್ ಫೀಲ್ ಆಗ್ಬೇಕೆ ಹೊರತು ನಮ್ ತಾಯಿ ಈ ತರ ಎಲ್ಲ ವಿಡಿಯೋಸ್ ಮಾಡ್ತಿದ್ರ ಅಂತ ಅಸಹ್ಯ ಹುಟ್ಟಬಾರ್ದು. ಪೇರೆಂಟ್ಸ್ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಆದಷ್ಟು ನಿಮ್ ಮಕ್ಕಳನ್ನ ಈ ಹಾಳಾದ ಇನ್ಸ್ಟಾಗ್ರಾಮ್ ಇಂದ ದೂರ ಇಡಿ. ಆ ಮಕ್ಕಳು ರಿಯಲ್ ಲೈಫ್ ಅಲ್ಲಿ ರಿಯಲ್ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ಲಿ. ಅವ್ರ ಕೈಗೆ ಫೋನ್ ಕೊಟ್ಟು ಇನ್ಸ್ಟಾಗ್ರಾಮ್ ನ ನೋಡಿ ದೆನ್ ಹಾಳಾಗೋ ತರ ನೀವೇ ಮಾಡ್ಬೇಡಿ. ನಿಮಗ್ ಗೊತ್ತಿಲ್ವೋ ಈ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ಲಿಕ್ಕೆ ಮಿನಿಮಮ್ ಏಜ್ ಲಿಮಿಟ್ ಇರೋದೇ 13 ವರ್ಷ. ಅಂಡ್ ಈ ವಯಸ್ಸಿನ ಯಾರಾದ್ರೂ ಹುಡುಗ ಅಥವಾ ಹುಡುಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅವ್ರಿಗೆ ಬೇಕಂತ ಸಾಫ್ಟ್ ನ ಸಜೆಸ್ಟ್ ಮಾಡುತ್ತಾ. ಇದು ನಾನೇನು ಹೇಳ್ತಾ ಇಲ್ಲ ಗುರು, ಪ್ರೂವ್ ಅಂಡ್ ಫ್ಯಾಕ್ಟ್ ಇದು. ಸೊ ಪ್ಲೀಸ್ ಪೇರೆಂಟ್ಸ್ ಗೆ ಕೇಳ್ಕೊತಾ ಇದೀನಿ, ಆದಷ್ಟು ಮಕ್ಕಳನ್ನ ಇನ್ಸ್ಟಾಗ್ರಾಮ್ ಇಂದ ದೂರ ಇರಿಸಿ. ಆ ಮಕ್ಕಳಿಗೆ ನೀಡೇ ಇಲ್ಲ ಈ ಒಂದು ಪ್ಲಾಟ್ಫಾರ್ಮ್. ಅವ್ರಿಗೆ ಇದರಿಂದ ಏನಂದ್ರೆ ಏನು ಯೂಸ್ ಆಗಲ್ಲ, ಸುಮ್ನೆ ಅಲ್ಲಿರುವಂತಹ ಸಾಫ್ಟ್ ನೋಡ್ಕೊಂಡು ಹಾಳಾಗ್ತಾರೆ ಅಷ್ಟೇ. ಅಂಡ್ ಬುದ್ಧಿವಂತರಿಗೆಲ್ಲ ಒಂದು ಮಾತು, ನಿಮ್ ಮುಂದೆ ಯಾರಾದ್ರೂ ಒಂದು ಹುಡುಗಿನ ಹಾಟ್ ಪಿಕ್ ಅಥವಾ ರೀಲ್ ಬಂದಾಗ ಅದನ್ನ ಬಾಯಿ ಬಿಟ್ಕೊಂಡು ಜೊಲ್ ಸುರ್ಸ್ಕೊಂಡು ನೋಡೋ ಬದಲು ರಿಪೋರ್ಟ್ ಮಾಡಿ. ಯಾಕಂದ್ರೆ ಜಸ್ಟ್ ಒಂದು ಫೋಟೋಗೆ ನೀವು ಅಪ್ಪಿ ತಪ್ಪಿ ಲೈಕ್ ಕೊಟ್ಬಿಟ್ರೆ ಅದೇ ರೀತಿ ಹಾಟ್ ಪಿಕ್ಸ್ ಹಾಟ್ ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ನಿಮಗ್ ಸಜೆಸ್ಟ್ ಮಾಡ್ತಾ ಹೋಗುತ್ತಾ. ಅದಾದ್ಮೇಲೆ ನಿಮ್ಗೆ ಗೊತ್ತು ಇಲ್ಲಿ ಸಾಫ್ಟ್ ನೋಡಿ ಟ್ರಿಗರ್ ಆಗೋದು, ಅದಾದ್ಮೇಲೆ ವೆಬ್ಸೈಟ್ಸ್ ಅಲ್ಲಿ ಆ ವಿಡಿಯೋಸ್ ನ ನೋಡಿ ದೆನ್ ಅದಕ್ಕೆ ಅಡಿಕ್ಟ್ ಆಗ್ಬಿಡೋದು. ನೀವ್ ಯಾರಾದ್ರೂ ಒಬ್ಬ ಕ್ರಿಯೇಟರ್ ನ ಫಾಲೋ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ, ನಿಮಗ್ ನೀವೇ ಒಂದು ಪ್ರಶ್ನೆ ಮಾಡ್ಕೊಳ್ಳಿ, ಇವನ್ನ ಫಾಲೋ ಮಾಡೋದ್ರಿಂದ ನನ್ಗೇನಾದ್ರೂ ಯೂಸ್ ಇದೆಯಾ? ಆ ಕ್ರಿಯೇಟರ್ ಮಾಡುವಂತಹ ವಿಡಿಯೋಸ್ ಇಂದ ನಿಮ್ ಜೀವನದಲ್ಲಿ ಒಂದು ಪೈಸಾ ಯೂಸ್ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಅಷ್ಟೇ. ಅಂಡ್ ಒಬ್ರು ಪೋಸ್ಟ್ ಅಥವಾ ರೀಲ್ಸ್ ಕೆಳಗಡೆ ಹೋಗಿ ನೆಗೆಟಿವ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆನೂ ಒಮ್ಮೆ ಯೋಚನೆ ಮಾಡಿ, ನೀವ್ ಅದೇನ್ ಕಮೆಂಟ್ ಮಾಡ್ತಾ ಇದ್ದೀರೋ ಅದನ್ನೇ ಏನಾದ್ರೂ ಆ ವ್ಯಕ್ತಿ ನಿಮ್ ಎದುರುಗಡೆ ಬಂದು ನಿಂತಾಗ ನಿಮ್ಗೆ ಹೇಳೋ ಧೈರ್ಯ ಇದೆಯಾ? ನೀವ್ ಅದೇನ್ ಕಮೆಂಟ್ ಮಾಡ್ತಾ ಇದೀರೋ ಅದನ್ನ ಆ ಕ್ರಿಯೇಟರ್ ಸಿಕ್ಕಾಗ ಹೇಳೋ ತರ ಇದ್ರೆ ಮಾತ್ರ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ. ಯಾಕೆ ನೀವು ಟಾಕ್ಸಿಸಿಟಿನ ಬೆಳೆಸ್ತೀರಾ? ಯಾಕೆ ನೀವು ಟಾಕ್ಸಿಕ್ ಆಗ್ತೀರಾ? ಐ ನೋ ಈ ವಿಡಿಯೋ ಮಾಡೋದ್ರಿಂದ ಏನು ಬದಲಾವಣೆ ಬರಲ್ಲ. ನಾನ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಪ್ರಪಂಚ ಹೀಗಿತ್ತು, ನಾನ್ ವಿಡಿಯೋ ಮಾಡಾದ್ಮೇಲೂ ಪ್ರಪಂಚ ಹೀಗೆ ಇರುತ್ತೆ. ಆದ್ರೆ ಈ ವಿಡಿಯೋ ಇಂದ ಯಾರಾದ್ರೂ ಒಬ್ರಾದ್ರೂ ಬದಲಾದ್ರೆ ಅಷ್ಟೇ ಸಾಕು ನನ್ಗೆ. ಓಕೆ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ದೂತ ನಾನ್ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.